ಎದಕ್ಕೆ ಹೇಳಾಕತ್ತೀಯ? ಇನ್ನೊಮ್ಮೆ ನಿಮ್ಮ ತಮ್ಮಗಿಲ್ ಬರಬೇಡ ಅಂತ ಹೇಳು. ಯಾಕೆ ಬರಬಾರ್ದ? ಯಾಕೆ ಬರಬಾರ್ದ? ಅಂತ ಕೆಟ್ಟ ನೀಚ ರಾಕ್ಷಸರೆಲ್ಲ ಇಲ್ಲಿ ನಮ್ಮನೆ ಒಳಗೆ ಕಾಲಿಡೋದು ನನಗೆ ಇಷ್ಟ ಇಲ್ಲ. ಬರಬಾರ್ದಂದ್ರೆ ಬರಬಾರ್ದಷ್ಟೇ. ನೀ ಯಾರು ಇದನ್ನೆಲ್ಲ ಹೇಳಕ್ಕ? ಓ ನಿನ್ನ ಮನೆ ಆಗದೇವ ಅಂತೇಳಿ ಅದಕ್ಕೆ ಚಲಾಸಾಕತ್ತೀನ? ನಮ್ಮ ತಮ್ಮ ಈಗ ಅಲ್ಲ, ಯಾವಾಗಿದ್ರು ಬರ್ತಾನ, ಯಾವಾಗಿದ್ರು ಹೋಗ್ತಾನ. ಏನು ಅವ್ ಬರೋದು ಬಿಡೋದು ಅವನ ಇಷ್ಟ ಅದ. ಅವ ನಮ್ಮ ತಮ್ಮ, ಅವ್ನು ಬರಬೇಡ ಬಿಡಬೇಡ ಅಂತ ಹೇಳೋ ಅಧಿಕಾರ ನಿನಗಿಲ್ಲ. ಅವ ಯಾಕೆ ಬರಬಾರ್ದು? ಬರ್ತಾನವ. ಈಗ ಏನು ಮಾಡ್ತಿ? ನಾನೇನು ಮಾಡಿಲ್ಲವ ತಾಯಿ, ಮಾಡಿದ್ದೆಲ್ಲ ನಿಮ್ಮ ತಮ್ಮ. ಏನು ಮಾಡ್ಯಾನ ಅಂತದೆ? ನಿನಗೆ ಮೊಮ್ಮಗನ್ ಕೊಟ್ಟಾನಲ್ಲ. ಏನ ಏನ ಏ ಮಾತಾಡಕತ್ತಿ? ಇಲ್ಲಡ ಅಕ್ಕ, ಭಾಳ ಮರ್ಯಾದೆ ಕೊಟ್ಟು ಮಾತಾಡತ್ತೇನೆ ನಾನು. ಥೂ ಏನ್ ಮಾತಾಡ್ತಿ ತಾಯಿ ನೀನು? ಮೊಮ್ಮಗ? ಯಾರಿಗೆ ಮೊಮ್ಮಗ? ಏನು ಎಲ್ಲೈತಿ? ಮಾತಿಗೆ ಬೀದ್ಯಾಗ ಬಿದ್ದಿದ್ ಕೂಸು ಅಂತೇಳಿ ಅಂತಿದ್ಯಲ್ಲ ನೀನೆ. ನೀ ಕೇಳಿಸ್ಕೊಯ್ದನ? ಆ ಕೂಸು ಬೇರೆ ಯಾರು ಅಲ್ಲ, ನಿನ್ನ ಮೊಮ್ಮಗನ. ಮಾತಿಗೂ ನಾವು ಒಪ್ಕೊಳ್ಳಂಗಿಲ್ಲ. ಆ ಕೂಸು ನಂದಂತೇಳಿ ನಾವು ಒಪ್ಕೊಳ್ಳಂಗಿಲ್ಲ. ನನಗೆ ಹುಟ್ಟಿದಕ್ಕೆ ಹೆಣ್ಣದಾಳ ಅಂತೇಳಿ 1000 ಸಲ ನೀವು ಹೇಳ್ತಿದ್ರಲ್ಲ. ಆ ಕೂಸು ನಿಮ್ಮ ಮೊಮ್ಮಗನ. ಪಾರ್ವತಿ, ಎಲ್ಲ ಬಿಲ್ಲದ್ ನ್ಯಾಲಿ ಅಂತ ಏನಾರ ಬಗಳಬೇಡ ನೋಡ. ಮತ್ತೆ ಬಾರ್ಕೊಲ್ಲೆ ಬೀಳ್ತಾವ ಹೊಡ್ತಾ. ಮತ್ತು ನನ್ನ ಬಾಯಿಗೆ ಬೇರೆ ಬರ್ತಾವ. ಯಾಕೆ ಅಗ್ದಕ್ಕೆ ಊರು ಅಗ್ದಕ್ಕೆ ಮಾತಾಡು ಮಾತಾಯಿವು ಎಲ್ಲಾರ. ಅಯ್ಯೋಯ್ಯವ್ವ, ಅದಕ್ಕೆ ಬಡ್ಕೊಂಡೆ ನಾನು. ಈಕೆ ಮನ್ಯಾಗ ಇರೋದು ಬೇಡ ಅಂತೇಳಿ. ಎಲ್ಲಿ ಕೇಳ್ತಾಳ ನನ್ನ ಮಾತು? ಎಲ್ಲಿ ಕೇಳ್ತೀರಿ ನನ್ನ ಮಾತು? ಈ ನಮ್ಮನೆ ಈಕೆ ಅನ್ಕೊಂತ ಊರು ತುಂಬ ಅಡ್ಯಾಡಕತ್ರ ನನ್ನ ಮಗಳು ನಾಳೆ ಯಾರು ಮದುವೆ ಮಾಡ್ಕೊಂತಾರ? ಯವ್ವ, ಯಾ ನಮ್ನೆ ಅಪಪ್ರಚಾರ ಮಾಡಾಕತ್ತಾಳ್ರಿ ಈಕಿ. ರೀ ಏನ್ರಿ ನೋಡ್ಕೊಂಡು ಸುಮ್ಮನೆ ಅದೀರಿ? ಪಾರ್ವತಿ, ನಿನ್ನ ಹೊಟ್ಟಾಗ ಹುಟ್ಟಿಲ್ಲ ಅನ್ನೋ ಒಂದ ಕಾರಣಕ್ಕೆ ಆ ಹುಡುಗಿ ಜೀವನ ಹಾಳು ಮಾಡಬೇಡ. ಏನು ಹಂಗೆಲ್ಲ ಹೇಳಬೇಡ. ಅಪ್ಪ ದೊಡ್ಡವ್ ಹೇಳತ್ತಿದ್ದೇನು ಸುಳ್ಳಲ್ಲ. ಕೇಳ್ಕೊರಿ, ನಿಮ್ಮ ಮಗಳನ್ನ ಕೇಳ್ಕೊರಿ. ಏನ್ ಬಂದತೆ ನಿನಗ? ಏನ್ ಮಾಟ ಮಾಡಿಸಿ ನಿನಗೆ ನಿಂಬೆ ಹಣ್ಣು ತಿಕ್ಕಳಕ್ಕೆ? ಸುಮ್ಮನಿರವ ಸಾಕ. ಯಾರು ಮಾಟ ಮಾಡಿಸಿಲ್ಲ. ಮಾವ ಅದಾನಲ್ಲ, ಅವಾಗ ಮನೆಗೆ ಬರ್ತಿದ್ನಲ್ಲ, ಅಪ್ಪನಿದ್ರಿಗೆ ಹೇಳಕ್ ನನಗೆ ಬಹಳ ಅಸಹ್ಯ ಆಗಕತ್ತೈತಿ, ನಾಚಿಕ್ ಬರಕತ್ತೈತಿ. ನನಗೆ ಜೀವನ ಬೇಡ. ನನ್ನಿಂದ ಮಾತಾಡೋಕ್ಕಾಗಂಗಿಲ್ಲ. ಅಪ್ಪನಿದ್ರಿಗೆ ನನ್ನಿಂದ ನಿಂತು ಮಾತಾಡೋಕ್ಕಾಗಂಗಿಲ್ಲ. ನಂಗೆ ನಾಚಿಗೆ ಬರ್ತೈತಿ, ನನಗೆ ಅಸಹ್ಯ ಆಗಕತ್ತೈತಿ. ಈ ಮಕ ಹೆಂಗೆ ತೋರಿಸ್ಲಿ ನಮ್ಮ ಅಪ್ಪಗೆ? ನಾವಲ್ಲ ನಾ ಹೇಳಕ್ಕೂ ಅಲ್ಲ. ಏನು ಮಾತಾಡಕತ್ತಾಳಿಕೆ? ಯಾಕೆ ಅಸಹ್ಯ ಆಗ್ಬೇಕು? ಯಾಕೆ ನಾಚಿಗೆ ಬರ್ಬೇಕು? ನೋಡು, ಆಕೆ ಎಷ್ಟಾದರೂ ಏನೋ ತಪ್ಪು ಮಾಡಿದ್ರು ಒಂದು ಹುಡುಗಿ ಜೊತೆಗೆ ನೀವು ಆಕೆ ತಂದೆ ತಾಯಿ. ಹೆಣ್ಮಕ್ಳಿಗೆ ಕಷ್ಟ ಆಗುವುದೇ ಇಲ್ಲಿ. ತಂದೆ ತಾಯಿ ಇದ್ರಿಗೆ ಇಂಥ ವಿಚಾರ ಮಾತಾಡ್ಬೇಕಂದ್ರೆ ಯಾವುದೇ ಹೆಣ್ಮಕ್ಳಿಗಾದ್ರೂ ಭಾಳ ಮುಜುಗರ ಆಕೈತಿ, ಒಂದು ಅಸಹ್ಯ ಆಕತಿ, ಒಂಥರ ಮನಸ್ಸಿಗೆ ನೋವು ಆಕತಿ. ಆದ್ರೆ ಈಗ ಆಕಿಗೆ ಅದನ್ನು ಹೇಳೋಕ್ಕಾಗವಲ್ತು. ಆಕೆ ಹೋದ್ಲ. ನಾ ಹೇಳ್ತೇನೆ ಕೇಳ್ರಿ. ನೀ ಏನು ನಿಮ್ಮ ತಮ್ಮನ ಕರಿತಿದ್ದೆಲ್ಲ ಮನೆಗೆ, ಹೊಳ್ಳಿ ಬರ್ತಿದ್ದ ಹೊಕ್ಕಿದ್ದ, ಅವಾಗೆಲ್ಲ ಭಾಳ ಬರ್ತಿದ್ನಂತಲ್ಲ. ಅವ ಬರ್ತಿದ್ದಿದ್ದು ಹೊಲಸು ಮನಸ್ಸನ್ನ ತುಂಬಿಕೊಂಡು, ನಿನ್ನ ಮಗಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಕೊಂಡು. ಸಾಧ್ಯನೇ ಇಲ್ಲ. ನಮ್ಮ ತಮ್ಮ ನನಗೆ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಕುಡ್ಡಿಯಾಗಿ ಮಾತಾಡಬೇಡ. ಅಕ್ಕಿಗಂತರೂ ತಮ್ಮನ್ನು ಮಮಕಾರ ಏನು ಹೇಳಿದ್ರು ತಲೆಯಾಗ ಹೋಗುವಲ್ತ. ನೀವರ ಕೇಳಿಸ್ಕೊರಿ. ಅವ ಬರ್ತಿದ್ನು ಹೊಕ್ಕಿದ್ನಲ್ಲ, ನೀವು ಬಿಡ್ರಿ. 15 ದಿನ ಅತ್ತಾಗ 15 ದಿನ ಇತ್ತಾಗ ನಿಮ್ದು ಲೆಕ್ಕ ಬಿಡ್ರಿ. ಇಲ್ಲಿರ್ತಿದ್ರಿ. ಅವ ಮನೆಗೆ ಬಂದಾಗ ಈಕೇನ ಇದ್ದಿದ್ದಿಲ್ಲಂತ, ಪ್ಯಾಟಿಗೆ ಹೋಗಿದ್ಲಂತ. ಮನೆಗೆ ಬಂದಾನ, ಹುಡುಗಿ ಒಬ್ಬೇಕೆ ಅದಾಳ ಮನ್ಯಾಗ. ಅವ ಏನು ಮಾಡ್ಯಾನ, ನಂಬಿಸ್ಯಾನ, ನಾನು ನಿನ್ನ ಮದುವೆಕ್ಕೇನೆ ಅಂದಾನ. ವಾಪಸ್ ಹರಿದ ಹುಡುಗಿ ದೌಡ ಆಕರ್ಷಣೆ ಒಳಗಾಗ್ಯಾಳ. ಅದನ್ನ ನನಗೂ ಹೇಳಕ್ಕೆ ಒಂಥರ ಆಕೈತಿ. ಒಂದು ಸಲ ಅಲ್ಲ, ಈ ಥರ ಸುಮಾರು ಸಲ ಆಗೈತಿ. ನಿಮ್ಮಿಬ್ರು ಕಣ್ಣು ಮುಚ್ಚಿ ಕದ್ದು ಮುಚ್ಚಿ ಮಾಡ್ಯಾರ ಕೆಲಸನವ್ರು. ಕಡಿಗೆ ಪ್ರೆಗ್ನೆಂಟ್ ಆಗ್ಯಾಳ. ಗಮನಿಸಿಲ್ಲ ನೀನು? ನಿನ್ನ ಮಗಳ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ. ದಪ್ಪ ಆಗ್ಯಾಳ ನನ್ನ ಮಗಳ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಂತಲ್ಲ. ಕಡಿಗೆ ಆ ಹುಟ್ಟಿದ ಖುಷಿನ ತಗೊಂಡು ಬಂದ ಬೇರೆ ಕಡೆ ಡಿಲಿವರಿ 7ರ ಹುಟ್ಟಿದ ಖುಷಿನ ತಗೊಂಡ್ಬಂದ ಅಲ್ಲಿ ಹೊಲ್ದಾಗ ಇಟ್ಟು ಹೋದ್ಲ. ಪುಣ್ಯ ಅಕ್ಕಿದ ಊರಿಗೆ ಬಂದಾಳ, ಇಲ್ಲೇ ಇಟ್ಟು ಹೋಗ್ಯಾಳ. ನಾನು ಅದನ್ನ ತಗೊಂಡೇನಿ. ಮಾತಿಗೆ ಬೀದ್ಯಾಗ ಬಿದ್ದಿದ್ದಂತೇಳಿ ಆ ಕೂಸ್ ನಿಂದೆ, ನಿನ್ನ ಮೊಮ್ಮಗನೇ. ಹೌದು, ಒಳಗೆ ಹೋಗಿ ಬಾಗ್ಲ ಹಾಕೊಂಡ್ಲಿ ಹುಡುಗಿ. ಪಲ್ಲವಿ ಏನೇ ಇದೆಲ್ಲ? ಹಿಂಗ ನಾನು ನೋಡ್ಕೊಳ್ಳೋದು ವಯಸ್ಸಿಗೆ ಬಂದ ಮಗಳನ್ನ? ಹಿಂಗ ನಾನು ನೋಡ್ಕೊಳ್ಳೋದು ನೀನು? ನಿಮ್ಮಂಥವ್ರಿಗೆಲ್ಲ ಯಾಕೆ ಬೇಕು ಮಕ್ಕಳ ಮರಿ? ಕಡಿಗೆ ಆ ಹುಡುಗಿ ಜೀವನ ಹಾಳಾಗೆ ಹೋತಾ. ಅಯ್ಯೋ ದೇವ್ರಿ, ಏನಪ್ಪ ಗತಿ ಮುಂದೆ?
ಇಲ್ಲೋಡ ನಿಮ್ಮ ತಮ್ಮಗೆ ಬರಾಕ್ ಹೇಳು ಫೋನ್ ಮಾಡಿ ನಡಿ. ಹಿಂಗ್ ಮನೆಗೆ ಬಂದು ಬಂದು ನಂಬಿಸ್ಕುತ್ತಿಗೆ ಕೊಯ್ತಾನ ಅಂತ ಯಾರಿಗೆ ಗೊತ್ತಿತ್ರಿ? ಅದಕ್ಕೆ ಹೇಳುದು ಯಾರನ್ನೂ ನಂಬಬಾರ್ದು. ಹರೇದ ಹೆಣ್ಮಕ್ಳಿದ್ದ ಮನೆ ಒಳಗ ನಮ್ಮ ಮಕ್ಕಳು ನಾವೇ ಕಾಯ್ಕೋಬೇಕು. ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಕಾಯ್ಬೇಕು. ನಿಜವಾಗ್ಲೂ ಕಣ್ಣು ಮಾಡ್ಕೊಂಡು ಕಾಯ್ಬೇಕು. ಯಾರಿಗೆ ಗೊತ್ತಿತ್ರಿ ಹಿಂಗೆ ಮಾಡ್ತಾನಂತೇಳಿ? ಅಯ್ಯೋ ದೇವ್ರೆ, ಇಷ್ಟು ಕೆಟ್ಟೈತೆ ಪ್ರಪಂಚ. ಅಲ್ಲ ಹಂಗಾರ ಯಾವ ಸಂಬಂಧಗಳಿಗೂ ಬೆಲೆನೇ ಉಳಿದಿಲ್ಲ. ಮೊದಲು ಫೋನ್ ಮಾಡೋಗಿ ನಿಮ್ಮ ತಮ್ಮಗ. ಮಾಡ್ತೇನೆ. ಫೋನ್ ಹಚ್ಚುದಲ್ಲ, ಮನೆಗೆ ಕರೆಸ್ತೇನಿಲ್ಲೇ. ಕರೆಸಿ ಚಪ್ಪಲ್ಲೇ ಹೊಡೆದ ಮದುವೆ ಮಾಡ್ಕೋಬೇಕವ ನನ್ನ ಮಗಳನ್ನ. ಮದುವೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು. ಅತ್ಯಾರ, ನನಗಿನ ಕೆಲಸ ಮಾಡಕ್ ಆಗಿಲ್ಲ ನೋಡ್ರಿ ಅತ್ಯಾರ. ಏನಯ್ಯವ ನಿಮ್ ರಾಡಿ? ಎರಡೆರಡು ದಿನಕ್ಕೊಂದೊಂದು ತೆಗಿತಿರಲ್ಲೇ, ಎರಡೆರಡು ದಿನಕ್ಕೊಂದೊಂದು ತೆಗಿತೀರಿ. ಎತ್ತಾಗಂತ ಬಡ್ದಾಡ್ಬೇಕು ಜಲಮ. ಒಮ್ಮೆ ಆಕಿ ಬಡ್ದಾಡ್ತಾಳ, ಒಮ್ಮೆ ನೀ ಬಡ್ದಾಡ್ತೀರಿ. ಇಬ್ರದ್ದು ಏನ್ ನಿಮ್ದು ಆಕ್ಟಿಂಗ್ ಯಾರ ಜಗಳ? ಆಕೆದಕ್ಕೆ ಹೋಗ್ತಾ ಅವ್ರ ಮನೆ ಕುಂತಾಳ. ಇಲ್ಲೇನು ಅತ್ತೆನ ಕೆದನೆ ಅಂತ ಮಾಡಿರೆ, ಸತ್ತನಂತ ಮಾಡಿರೆ? ಒಂದು ಮಾತಾರ ನನಗೆ ಹೇಳಿರೆ ಕೇಳಿರೆ ತಿಳ್ದಂಗ ಮಾಡ್ತೀರಿ. ಹಡಿಬಿಟ್ಟಾರ ಅತ್ತೆ ಅನ್ನೋದು ಗತ್ತು ಉಳಿಸ್ಕೊಂಡಿಲ್ಲಲ್ಲ ನಾನು, ಅದಕ್ಕೆ ಹಿಂಗೆ ಮಾಡ್ತೀರಿ. ಗಂಟು ಮುಟ್ಟು ಕಟ್ಟಿ ಗುಡ್ಚಾಪಿ ಎಬಿಸಿನ್ ತವ್ರ ಮನೆಗೆ ಏನು ಒದ್ದು ಓಡಿಸಿನ ಲೆಕ್ಕ ಹರಿತಿದ್ದು. ಹಂಗಾದ್ರೆ ಹರಿಯೋದಿಲ್ಲದು. ಆಯ್ಕೆ ಹೋದ್ಲು ಫೋನ್ ಹಿಡ್ಕೊಂಡು ಟಿಂಕಟಕ ಅಂತೇಳಿ ಯಾವತ್ತು ನೋಡಿದ್ರೆ ಇಡಿವೆ ಮಾಡ್ಕೊಂತ ಹರಾಡ್ಕೊಂತ ತರ್ತರ ಅಂಗಿ ಹಾಕೊಳ್ಳೋದು, ಕಳಿದು ಬಾಚ್ಕೊಳ್ಳೋದು, ಲಿಪ್ಟಿಕ್ ಹಚ್ಕೊಳ್ಳೋದು, ಸುನಾರು ಪೌಡರ್ ಮೆತ್ಕೊಳ್ಳೋದು, ಫೋನಿನ ಮುಂದೆ ಕುಣಿತಾ ಕುಣಿದು ಅವ್ರ ಹಾಡಿಗೆ ಇವ್ರ ಹಾಡಿ ಕುಣಿದು ಹಾಕೋದು. ಆಕಿದೊಂದು ಲೆಕ್ಕ, ನಿಂದೊಂಥರನ ಲೆಕ್ಕ ಆತಾಗ. ಏನೋ ಆತಾಗ. ನನಗಂತರ ಸಾಕಾಗೈತೆ ಹೋಗತ್ತಾಗ. ಆತಾಗ ಯುಕ್ರ ಕುಟ್ಟಿ ಏನು ಬಡ್ದಾಡ್ಯಾರ ಆತಾಗ. ಏನಾತಕ? ಹೌದು, ತ್ರಿವೇಣಿಯಲ್ಲೇ ನಾನು ಬಂದೇ ಇಲ್ವಾ? ಒಂದು ವಾರ ಆತನ ಈ ಕಡೆ ಅಲ್ಲ. ಏನು ಕಾಣವಳ್ಳಲ್ಲ? ಎಲ್ಲೇ ಮನೆಗೆ ಹೋಗ್ಯಾಳನ? ಏನೋ ಬಡದಾಟ ಗಿಡದಾಡನಾಗತ್ತಿ. ಮನೆಗೆ ಹೋಗ್ಯಾಳ. ಇಲ್ಲಿ ಮಾಡಿ ಹಾಕಕ್ ನಾವು ಬೇಕದನಲ್ಲ. ಇಲ್ಲಿ ನಾನು ಒಬ್ಬೇಕೆ ನೋಡಿ ಅತ್ತಿ ಮನೆ ಸೊಸಿ ಚಾಕ್ರಿ ಮಾಡ್ಲಂತೇಳಿ ಇಲ್ವಾ ಬಿಟ್ಟು ಬಿಸಿ ಹಾಕಿ ನನ್ನ ಹೋಗ್ಯಾಳಲ್ಲಿ ಪಡಾಳೆ ಹಾರಿಸ್ಕೊಂತ ಅವನ ಮನೆಗೆ. ಅಲ್ಲೇ ನಮ್ಮ ಅವ್ವರ ಬುದ್ಧಿ ಹೇಳಿ ಕಳಿಸ್ಬೇಕಾಯ್ತಾಗ. ಆಕಿನೂ ಇಟ್ಕೊಂಡು ಹಂಗ ಕುಂತಾಳ. ಮಾಡ್ತಂತಡಿ ಇದು ಯಾಕೆ ಹೊಂದ್ವಲ್ತ. ನಾನು ಹೋಗ್ಯಾರ ಬರ್ತೇನೆ ಎತ್ತಿಯಾರ. ನಾ ಈಗ ನಮ್ಮ ಮನೆ ಕಡೆ ನಾವು ಹೊಂಟಿದ್ನಿರಿ, ಹೇಳೋಗುನಂತೇಳಿ ಬನ್ನಿ. ಈಗ ನೀ ಹೊಂಟೆ? ಏನು ಹೋದಕ್ಕೆ ಅತ್ತಾಗ ಹೋಗ್ತೀಯೋ ಏನು ಮನೆಗೆ ಬರ್ತೀಯೋ? ಹೋಗಿ ಬರ್ತೇನ್ರಿ ಅತ್ಯಾರ. ನನಗೂ ಬ್ಯಾಸರ ಆದಂಗೆ ಐತೆ. ಮನ್ಯಾಗ ಎಷ್ಟಂತ ಚಾಕ್ರಿ ಮಾಡಿ ಸಾಕಾತ್ ನನಗಂತೂ ಅತ್ತಾಗ. ಅದಕ್ಕೆ ಒಂದು 3 ದಿನ ಹೋಗ್ಬೇಕಂತ ಮಾಡೇನು ನೋಡ್ರಿ. ನಾ ಬೇಕಾರೆ ಐತ್ಯಾರ ಬರ್ತೇನೆ ಸಂಜೆಕ. ಏನೇ ಐತ್ಯಾರ ಬರ್ತಿ? ಅಲ್ಲಿ ಮನ್ಯಾಗ ದನ ಕರ ಹಿಂಡೆ ಹಕ್ಕಿ ಬೆಳೆದು ಸ್ವಚ್ಛ ಮಾಡ್ಕೊಳ್ಳೋದು, ಮನ್ಯಾಗ ಕೆಲಸ ಮಾಡ್ಕೊಳ್ಳೋದು, ಗಣಸೂರಿ ಕೂಳು ಕುಚ್ಚಿ ಹಾಕೋದು ಎಲ್ಲ ಏನು ಹೆಂಗೆ ಮಾಡ್ಲಾನ? ನಾ ಏನು ನಿನ್ನ ಕಣ್ಣಿಗೆ ಬರ್ಬರ್ತ ಏನಾರ ಹರೇದಿಕ್ಕಿ ಕಣ್ಣಂಗೆ ಕಾಣಕತ್ತೆ? ಬರ್ಬಾರ್ದು ವಯಸ್ಸು ಹೊಕ್ಕತ್ತೆ ಏನು ಬರ್ತೈತೆ ನನಗೆ? ಮತ್ತೆ ಅಕ್ಕಿ ಹೋಗ್ಯಾಳಲ್ರಿ ಅತ್ಯಾರ, ಏನು ಅಂದಿಲ್ಲ ಏನು ಇಟ್ಟಿಲ್ಲ ಅಂತ ನನಗಾರು ಹಿಂಗೆ ಜೀವ ತಿಂತಿರತ್ತಾಗ ನೀವು. ಆಕಿಗೆ ಫೋನ್ ಹಚ್ಚಿ ಬರಕ್ಕೆ ಹೇಳ್ರಿ. ಹಂಗಾರ ನನಗೆ ಸಾಕಾಗಿತ್ತು ನೋಡ್ರಿ ಅತ್ಯಾರ. ಒಬ್ಬಕ್ಕೆ ಮಾಡಿ ಅತ್ತಾಗ. ಅಕ್ಕ ಕೋಳಿ ಪುಕ್ಕ ತಂಗಿ ಮೈಯಾಗ ಕೊಳ ಅಂಗಿ ಅಂತೇಳಿ ಆಕಿನ ತಂದಿ ಅಲ್ಲವ ಮನೆಗೆ. ತಂಗಿ ಕುಟ್ಟ ಆದ್ರೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಕೊಂಡ್ರಿ ಅತ್ಯಾರ. ಮತ್ತೆ ಯಾರಾದ್ರೂ ಹೊಂದಾಣಿಕೆ ಆಗೋದಿಲ್ಲ ನೋಡ್ರಿ ಅತ್ಯಾರ. ಅಂದಕ್ಕೆ ನೀನಲ್ಲ ಮತ್ತೆ ತಂಗಿ ಅಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗು. ಅಕ್ಕಿ ಕುಟ್ಟು ಜಗಳ ಮಾಡೋದನ್ನ ಈ ನಮ್ನಿ ಮನ್ಯಾಗ ಎದ್ಲು ಗಟ್ಟ ಹಚ್ಕೊಂಡು ನಿಂತು ಬಿಟ್ರಲ್ಲ ಅತ್ತಂಗ್ಯಾರು. ಮನಿ ಅನ್ನದ ತಗ ಸಂತಿ ಮೈದಾನ ಮಾಡ್ರಿ ತಗ. ಹತ್ತೋರತ್ತೆ ಹಂಗಾರ ಸೋಮವಾರ ಬೆಳಗ್ಗೆ ನಶಿನ ಬರ್ತಾನೆ, ಇಲ್ಕಂದ್ರೆ ಐತಾರ ರಾತ್ರಿ ಬರ್ತಾನೆ. ಹೋಗು ತಯಾರಾಗಿ ಹೋಗು. ನಿನ್ ಮಕ್ಳು ಕರ್ಕೊಂಡು ಹೋಗಿ. ಯಾರು ಬೇಡ ಅಂದ್ರೆ ತಗ ಸಾಕಾಗೈತೆ ನನಗಂತರ. ತಗ ಹಿಂಡ ಮಂಗ್ಯಾ ಕೂಡಿ ಒಂದು ಒಣ ಕೆಡಿಸಿದ್ವ ನಂಗೆ ಸಾಕಾಗೈತೆ. ಸಾಕಾಗೈತೆ ಸಾಕಾಗೈತೆ. ಅವ ಬರ್ತಾನ ಹಂಗಂತಾನ, ನಿನ್ನ ಗಂಡ ಬರ್ತಾನ ಅವ ಒಂಥರ ಓದಾಡ್ತಾನ, ನನ್ನ ಗಂಡ ಬರ್ತಾನ ರೊಟ್ಟಿನ ಬೇಕಂತಾನ. ಜೊತೆಗೆ ಹೊಲ್ದಾನ ಕೆಲಸ ಬೇರೆ ಇರ್ತಾವು. ಮನೆ ಮತ್ತೆ ಹಿಂದೆ ಹೋಗ್ಬೇಕು, ಹಾಲು ಹಿಂಡಬೇಕು, ಹುಲ್ಲು ಹಾಕಬೇಕು, ನೀರು ಇಡಬೇಕು, ದನ ಕರ ಯಾವ ಬೇಕಾಗ್ಯಾವ ಅನ್ನಂಗೆ ಆಗ್ಬಿಟ್ಟತ್ತಾಗ. ನನಗೆ ಒಬ್ಬೇಕಿಗೆ ಬೇಕಾಗೈತೆ ಮನಿ ಬಾಳೆ. ನಿಮ್ಮಿಬ್ರಿಗೆ ಬೇಡಾಗೈತಿ. ಈಗ ನಾ ಇದ್ದಾಗ ಹಿಂಗೆ ಮಾಡ್ತೀರಿ, ನಾಳೆ ನಾ ಸತ್ ಕಾಲಕ್ಕೆ ಬಾಳೆ ಮಾಡ್ಕೊಂಡು ಹೋಗ್ತೀರೇ ನೀವು? ಆತರ ದಿಕ್ಕಿಗೆ ಒಬ್ಬೊಬ್ರು ಹಾಕಿರೇ ಏನು ಮಾಡ್ತೀರಿ? ದೇವರಿಗೆ ಬಿಟ್ಟಿದ್ದು. ಚಂದಾಗಿ ಬಾಳೆ ಮಾಡ್ಕೊಂಡು ಹೋದ್ರೆ ಮಂತ್ಯಾನ ಆಕತಿ. ಇಲ್ಲ ಅಂದ್ರೆ ನಂತರ ನಗರ ಮುಂದೆ ನಗ ಪಟ್ಲು ಬಾಳೆ ಅಜ್ಜಿ ಹಾರ್ಕೊಂಡ್ಬಿದ್ದಂಗೆ ಆಕತಿ. ಅಟ್ಟ ಬಾಳೆ ಏನು ಮಾಡಕ್ಕಾಕತಿ? ಸುಮ್ಮನೆ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಲ್ಲ ಆತಾಗ. ಹೋಗು ಆಕಿ ಬರ್ತಾ ನಿಮ್ಮವ್ವ ಆಕಿ ಏನು ನಿಂತ ಬುದ್ಧಿ ಕಲ್ಸ್ಯಾಳು ಏನು ಪುಣ್ಯಾತ್ ಗಿತ್ತಿ. ಹೋಗು. ಅದು ಎದಕ್ಕೆ ಸಂಬಂಧ ಜಗಳ ಮಾಡಿರಿ ಏನೋ? ಒಬ್ಬೇಕಿನ ಬಾಯ್ ಬಿಡುವಲ್ರಿ. ಹೋಗು ಅತ್ಯಾರ. ನಿಮ್ಮ ಮಗ ಹೇಳ್ರಿ ಒಟ್ಟಂಗಾರ. ನಿಮ್ಮ ಮಗ ಬಂದಿಂದ ಹೇಳ್ರಿ. ಮತ್ತು ಅವ್ರು ಓದಾಡ್ಕೊಂತ ಅಲ್ಲಿಗೆ ಬಂದಿಂದಾರ. ಬೇಕಾದ್ರೆ 4 ದಿನ ಬಿಡುವಿತ್ತಂದ್ರೆ ಬಾ ಅಂತ ಹೇಳ್ರಿ ಅಲ್ಲಿಗೆ. ನಾ ಏನು ಹೇಳೋದಿಲ್ರಿ ಅತ್ಯಾರ. ಬಸ್ ಹೆಂಗಿದ್ರು ಫ್ರೀ ಐತಿ. ಬಡ ನನ್ನ ಮಕ್ಳು ಕರ್ಕೊಂಡು ಹತ್ತಾನ ಗಾಡಿ. ನಾ ಹೇಳ್ತೇನೆ ತಗೋ ಹೋಗು. ಅಲ್ಲಕ್ಕ ಆಕಿನ ಉರಿ ಕಾಸು ಆಗುತ್ತಿಯಲ್ಲ, ಒಬ್ಬಿಕಿಗೆ ತ್ರಾಸ ಆಗೋದಿಲ್ಲ ನಿನಗೆ? ಬರ್ಬರ್ತಾ ಆಕೆ ಅಂದಂಗ ಕರೆನ ನಿಂಗೇನು ವಯಸ್ಸು ಬರ್ತೈತೇನ? ಮಣ್ಕಾಲ್ ನೋವು ಅಂತೇಳಿ ಆಗಲ್ಲೇ ಅನ್ನಕತ್ತಿದ್ದಿ. ಈಗ ನೋಡಿದ್ರೆ ಆಕಿನ ಉರಿ ಕಾಸು ಆಕತ್ತಿ. ಎಲ್ಲದು ಹೆಂಗೆ ಮಾಡ್ಕೊಂತಿ? ನಾ ಒಬ್ಬೇಕೆ ಎಲ್ಲದನಿ, ನೀನು ಇರ್ತೀಯಲ್ಲ, ಇರ್ತೀವದಲ್ಲ? ಕವ ನಾನು ಇಲ್ಲೇ ಇರ್ಲ? ಹ್ಞೂನ್ಲೆ, ಒಂದು 4 ದಿನ ಇರು. ಮನಸ್ಸು ನೆಮ್ಮದಿ ಆಗಿರ್ತೈತಿ. ಯಾಕೆ ನನಗೂ ಈ ಸಂಸಾರ ಜಂಜಾಟನ ಬ್ಯಾಡ ಅನಿಸ್ಬಿಟ್ಟತ್ ನೋಡ್ಲೆ. ಮನುಷ್ಯ ಎಷ್ಟಂತ ಸಹಿಸುವಂತ ನೀನು ಹೇಳಿ ನೋಡೋಣ.
ಅದಕ್ಕೆ ಅಂತಾರ ಕಾಣ್ತತಿ ಈ ಪಿಕ್ಚರ್ನ್ಯಾಗ ಕತಿ ಕಾದಂಬರಿಯಾಗ ಅವ ಅಲ್ಲಿ ಹೋದ ಇಲ್ಲಿ ಹೋದ ತಲೆ ಸ್ವಚ್ಛ ಮಾಡ್ಕೊಂಬಂದ ಅಂದ್ರೆ ಹೊಸ ಹೊಸ ಅನುಭವಗಳನ್ನ ಅನುಭವಿಸಿದಾಗ ಈ ಹಳೆವನ್ನೆಲ್ಲ ಅದು ಎಂತದ ಎಂತದ ಅಂತಾರವ ನನಗೆ ಅನ್ನಕ್ಕೆ ಬರಲ್ಲ ನಮ್ಮ ಇಕ್ಕಿ ಅಂತಿರ್ತಾಳ ಅದನ್ನ ತ್ರಿವೇಣಿ ಪರಿಸ್ಟೇಷನ್ ಅದನ್ನ ಹೊಸ ಹೊಸದು ಏನಾರು ನೋಡಿದ್ರೆ ಆಕಿಗೆ ಮಾರ್ಕೆಟ್ಗೆ ಹೋದ್ರೆ ಪಿಕ್ಚರಿಗೆ ಹೋದ್ರೆ ಶಾಪಿಂಗ್ ಅಂತಂತ ಅದು ಎಂಥದ್ದು ಶಾಪಿಂಗ್ ಅದನ್ನ ಮಾಡ್ಕೊಂಬಂದ್ರೆ ಅದು ಹೊಕ್ಕತ್ತಂತಕಿಗೆ ಹಂಗೆ ನಮ್ಗೆ ಅವೆಲ್ಲ ಮಾಡಿ ಗೊತ್ತಿಲ್ಲವ ಅದಕ್ಕೆ ಈ ಸಂಸಾರ ಜಂಜಾಡದಿಂದ ಒಂದು 4 ದಿನ ಆರಾಮಾಗಿರ್ಬೇಕು ಅನ್ಸಕತ್ತೈತಿ ನೀನು ನಾನು ನನ್ನ ಗಂಡ ನನ್ನ ಮಕ್ಕಳು ಇರೋನೊಂದು ಸ್ವಲ್ಪ ದಿನ 4 ದಿನ ಮನೆ ತಣ್ಣಗಿರ್ಲಿವ ಯಾಕೋ ಗೊತ್ತಿಲ್ಲ ನಾ ಹಿಂಗೆ ಯೋಚನೆ ಮಾಡೋದು ಸರಿನೋ ತಪ್ಪ ಅದು ಗೊತ್ತಿಲ್ಲ ಆದ್ರೆ ಇರ್ಬೇಕು ಅನ್ಸಕತ್ತೈತೆ ಅಷ್ಟೆ ಅನ್ಸಿದ್ದನ್ನು ನಿನ್ನ ಮುಂದೆ ಹೇಳತ್ತೀನಿ ಆಕೆ ಹೊಕ್ಕೇನಂದ್ಲಲ್ಲ ಈಗ ನಾನಿದ್ದು ಹೋಗ್ರಿವ ಒಂದು 4 ದಿನ ನಿಮ್ಮ ಮನೆಗೆ ಅಂತಂದೆ ಅಂದ್ರೆ ಅದು ತಪ್ಪಾಕತಿ ಆಕಿದ್ದು ಹೊಂಟೇನೆ ಅಂದಾಳಲ್ಲ ಹೊಕ್ಕೇನೆ ಅಂದ್ಲಲ್ಲ ಅದಕ್ಕೆ ಸ್ವಲ್ಪ ಬೈದೆ ಮತ್ತೆ ಯಾಕೆ ನನಗೆ ಇರ್ಬೇಕು ಅನ್ನಿಸ್ತಲ್ಲ ಚಲೋ ಆತ್ಬಿಡು ಹೊಂಟಾಳ ಅಂತೇಳಿ ಹೋಗಂದ್ಬಿಟ್ಟೆ